ಮಂಡಿ ಎಂಡಲ್ಲಿ ಕಾರ್ಟಿಲೇಜ್ ಕವರ್ ಆಗಿರುತ್ತೆ. ನಮಗೆ ವಯಸ್ಸಾಗ್ತಾ ಹೋದಂಗೆ ಆ ಕಾರ್ಟಿಲೇಜ್ ಕವರು ಕಡಿಮೆ ಆಗ್ತಾ ಹೋಗುತ್ತೆ. ಆಗ ಮಂಡಿ ನೋವು ಬರುತ್ತೆ. ಇದು ವಯಸ್ಸಾದ್ಮೇಲೆ ಮಂಡಿ ನೋವು ಬರೋದು ಓಕೆ. ಆದರೆ ಇವಾಗ ಚಿಕ್ಕ ಏಜರಲ್ಲಿ ಇತ್ತೀಚಿನ ದಿನಗಳಲ್ಲಂತೂ ಯುವಕರು ಯುವತಿಯರಿಗೆ ಎಲ್ಲರಲ್ಲೂ ಚಿಕ್ಕ ಏಜಲ್ಲೇ ಮಂಡಿ ನೋವು ಬರ್ತಾ ಇದೆ. ಹಾಗಾದರೆ ಚಿಕ್ಕ ಏಜಲ್ಲೇ ಮಂಡಿ ನೋವು ಬರೋದಕ್ಕೆ ಕಾರಣ ಏನು? ಯಾವೆಲ್ಲ ರೀಸನ್ನಿಂದ ಮಂಡಿ ನೋವು ಬೇಗ ಬರುತ್ತೆ? ಮಂಡಿ ನೋವು ಬಂದರೆ ಏನು ಮಾಡಬೇಕು? ಮಂಡಿ ನೋವಿನ ಲಕ್ಷಣಗಳು ಏನು? ಮಂಡಿ ನೋವು ಬರೋದಕ್ಕೆ ಮೇನ್ ಕಾರಣಗಳು ಏನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸ್ವಲ್ಪ ಪ್ರಮಾಣದಲ್ಲಿ ಮಂಡಿ ನೋವು ಇದ್ದರೆ ಓಕೆ. ಆದರೆ ದಿನದಿಂದ ದಿನಕ್ಕೆ ಮಂಡಿ ನೋವು ಜಾಸ್ತಿ ಆಯಿತು ಅಂದರೆ ಅದು ತುಂಬಾ ಡೇಂಜರ್ ಆಗಿರುತ್ತೆ. ಫಸ್ಟಿಗೆ ನಾನಿಲ್ಲಿ ಮಂಡಿ ನೋವು ಬರೋದಕ್ಕೆ ಮೇನ್ ಕಾರಣಗಳು ಏನಿರ್ಬೋದು ಅಂತ ಹೇಳ್ತೀನಿ. ಆಮೇಲಿಂದ ಏನು ಮಾಡ್ಬೋದು ಅಂತಲೂ ತಿಳಿಸ್ಕೊಡ್ತೀನಿ ನಿಮಗೆ. ಮೇನ್ ಕಾರಣ ಏನಪ್ಪ ಅಂದರೆ ವಯಸ್ಸಾದವರಿಂದ ಕೀಲು ಸವೆತ ಆಗುತ್ತೆ, ಅದು ಓಕೆ. ವಯಸ್ಸಾದ್ಮೇಲೆ ಮಂಡಿ ನೋವು ಬರೋದು ಓಕೆ. ಆದರೆ ಇದನ್ನು ಬಿಟ್ಬಿಟ್ಟು ಮೇನ್ ನೆಕ್ಸ್ಟ್ ಕಾರಣಗಳು ಏನಿರ್ಬೋದು ಅಂದರೆ ನಮ್ಮ ದೇಹದ ತೂಕ ಹೆಚ್ಚಾಗೋದ್ರಿಂದ. ಇವಾಗ ಜಾಸ್ತಿ ನಾವು ನಮ್ಮ ಬಾಡಿಯ ತೂಕ ಹೆಚ್ಚಾದಂಗೆ, ನಮ್ಮ ಹೊಟ್ಟೆ ಬೊಜ್ಜು ಜಾಸ್ತಿ ಆದಂಗೆ ಮಂಡಿ ನೋವು ಬರುತ್ತೆ. ಯಾಕೆಂದರೆ ಮಂಡಿಯ ಮೇಲೆ ಒತ್ತಡ ಜಾಸ್ತಿ ಆಗಿ ಆಗ ಮಂಡಿ ನೋವು ಬರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ವೆಯ್ಟ್ ಜಾಸ್ತಿ ಆಗೋದು ಕೂಡ ಒಂದು ಮೇನ್ ಕಾರಣ ಆಗಿರುತ್ತೆ. ನೆಕ್ಸ್ಟು ಮೂರನೇ ಕಾರಣ ಬಂದುಬಿಟ್ಟು ನಮಗೆ ಏನಾದ್ರು ವಿಟಮಿನ್ ಡಿ ಡಿಫಿಷಿಯನ್ಸಿ ಇತ್ತು ಅಂದರೆ, ವಿಟಮಿನ್ ಡಿನ ಕೊರತೆ, ಕ್ಯಾಲ್ಶಿಯಂ ಕೊರತೆ ನಿಮಗೆ ಏನಾದ್ರು ಇತ್ತು ಅಂದರೆ ಆಗ ಕೂಡ ನಿಮಗೆ ಮಂಡಿ ನೋವು ಬರೋ ಚಾನ್ಸಸ್ ಇರುತ್ತೆ. ಮಂಡಿಗೆ ಏನಾದ್ರು ನೀವು ಯಾವಾಗಾದ್ರು ಬಿದ್ದುಬಿಟ್ಟು ಗಾಯ ಆಗಿದ್ದರೆ, ತುಂಬ ಅದಕ್ಕೇನಾದ್ರು ಪೇನು, ಅಪಘಾತ ಏನಾದ್ರು ಆಗಿತ್ತು ಅಂದರೆ, ಅದಕ್ಕೇನಾದ್ರು ಗಾಯ ಆ ಥರ ಎಲ್ಲ ಆಗಿಬಿಟ್ಟು ನಿಮಗೇನಾದ್ರು ಪದೇ ಪದೇ ಪೇನ್ ಬರ್ತಾಯಿತ್ತು ಅಂದರೆ ಆಗ ಕೂಡ ಮಂಡಿ ನೋವು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಇದು ಒಂದು ರೀಸನು. ಮತ್ತು ಕೆಲವೊಬ್ಬರು ಏನು ಕೆಲಸ ಮಾಡ್ತಿರ್ತಾರೆ ಅಂದರೆ, ಕೆಲವರು ತುಂಬ ಹೊತ್ತು ನಿಂತಿದ್ದು ಕೆಲಸ ಮಾಡುವಂತಹ ಕೆಲಸಕ್ಕೆ ಜಾಯಿನ್ ಆಗ್ತೀರಿ. ಬೆಳಗಿಂದ ಸಂಜೆ ತನಕ ನಿಂತು, ಇವಾಗ ಎಕ್ಸಾಂಪಲ್ ಹೇಳಬೇಕು ಅಂದರೆ ಒಂದು ಸೆಕ್ಯೂರಿಟಿ ಕೆಲಸ ಆಗಿರ್ಬೋದು, ಅವರು ಜಾಸ್ತಿ ಹೊತ್ತು ನಿಂತಿದ್ದು ಕೆಲಸ ಮಾಡೋರಿರುತ್ತೆ. ಕೆಲವೊಬ್ಬರು ಯಾವುದೋ ಒಂದು ಶಾಪಿಗೆ ಹೋಗಿರೋರು ಆಗಿರ್ಬೋದು, ಅವರು ಕೂಡ ತುಂಬ ಹೊತ್ತು ನಿಂತು ಕೆಲಸ ಮಾಡೋರಿರ್ತಾರೆ. ಈ ಥರ ಯಾರು ತುಂಬ ಹೊತ್ತು ನಿಂತು ಕೆಲಸ ಮಾಡೋರು, ಕೆಲಸಕ್ಕೆ ಯಾರು ಜಾಯಿನ್ ಆಗ್ತೀರಾ ಅವ್ರಿಗೂ ಕೂಡ ಮಂಡಿ ನೋವು ಬರ್ತಾ ಚಾನ್ಸಸ್ ಇರುತ್ತೆ. ಯಾಕೆಂದರೆ ನಿಮ್ಮ ಮಂಡಿಯ ಮೇಲೆ ಜಾಸ್ತಿ ನಿಮ್ಮ ದೇಹದ ತೂಕ ಬಿದ್ದುಬಿಟ್ಟು ಆಗ ಮಂಡಿ ನೋವು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ನಮ್ಮ ಎಲುಬುಗಳ ಆರೋಗ್ಯ ಚೆನ್ನಾಗಿಲ್ಲ ಅಂದರೆ, ಎಲುಬುಗಳು ಏನಾದ್ರು ದೌರ್ಬಲ್ಯತೆ ಆಗಿದ್ವು ಅಂದರೆ, ಎಲುಬುಗಳು ಸ್ಟ್ರಾಂಗ್ ಆಗಿಲ್ಲ ಅಂತಂದರೆ ಆಗೂ ಕೂಡ ಮಂಡಿ ನೋವು ಬರುತ್ತೆ. ಇದಿಷ್ಟು ಮೇನ್ ಕಾರಣ ಆಯಿತು ಮಂಡಿ ನೋವು ಬರೋದಕ್ಕೆ. ಇದೆಲ್ಲ ಕಾರಣದಿಂದ ಮಂಡಿ ನೋವು ಬರುತ್ತೆ. ಮತ್ತು ಇನ್ನೊಂದು ಮೇನ್ ರೀಸನ್ಸ್ ನಾನು ಆವಾಗಲೇ ಹೇಳಿದಂಗೆ, ನಮ್ಮ ಊಟದಲ್ಲಿ ಏನಾದ್ರು ವ್ಯತ್ಯಾಸ ಆದರೆ, ನಾವು ಸರಿಯಾದ ಆಹಾರ, ಪೌಷ್ಟಿಕಾಂಶವಿರುವಂತಹ ಆಹಾರಗಳನ್ನು ನಾವು ತಿಂದಿಲ್ಲ ಅಂದರೆ ಆಗ ಕೂಡ ಮಂಡಿ ನೋವು ಬರುತ್ತೆ. ಇವಾಗ ಕೆಲವೊಬ್ಬರು ಹೇಳ್ಬೋದು, ನಾನು ಚೆನ್ನಾಗೇ ಆಹಾರ ತಿಂತೀನಿ, ಒಳ್ಳೆ ಕ್ಯಾಲ್ಶಿಯಂ ಇರುವಂಥ ಆಹಾರನೇ ತಿಂತೀನಿ, ಆದರೂ ಕೂಡ ನಮಗೆ ಯಾಕೆ ಮಂಡಿ ನೋವು ಬರುತ್ತೆ ಅಂತ ಕೆಲವೊಬ್ಬರು ಕೇಳ್ಬೋದು. ಇದಕ್ಕೂ ನಾನು ಆನ್ಸರ್ ಇವಾಗ ಹೇಳ್ತೀನಿ. ನೀವು ಕ್ಯಾಲ್ಶಿಯಂ ಚೆನ್ನಾಗಿರುವಂಥ ಆಹಾರನ ತಿನ್ಬೋದು. ಆದರೆ ನೀವು ಅದನ್ನು ಕ್ಯಾಲ್ಶಿಯಂ ಆಹಾರ ತಿಂದರೂ ಕೂಡ ಕೆಲವೊಬ್ಬರು ಏನು ಮಾಡ್ತೀರಾ ಅಂದರೆ, ಕೆಲವೊಂದು ಟೈಮ್ ತಂಪು ಪಾನೀಯಗಳು, ಜಂಕ್ ಫುಡ್ಡು, ಈ ಥರದ್ದನ್ನೆಲ್ಲ ಪಿಜ್ಜಾ, ಬರ್ಗರು, ಮೈದಾ ರಿಲೇಟೆಡ್ ಐಟಮ್ಸು, ಈ ಥರದ್ದನ್ನೆಲ್ಲ ಜಾಸ್ತಿ ತಿಂತೀರಾ. ಈ ಥರದ್ದನ್ನೆಲ್ಲ ನೀವು ಜಾಸ್ತಿ ತಿಂದು ನೀವು ಕ್ಯಾಲ್ಶಿಯಂ ರಿಚ್ ಇರುವಂಥ ಆಹಾರಗಳನ್ನು ತಿಂದರೂ ಕೂಡ ಏನೂ ಪ್ರಯೋಜನ ಇಲ್ಲ. ನಮ್ಮ ದೇಹಕ್ಕೆ ಕ್ಯಾಲ್ಶಿಯಂ ಹೀರ್ಕೊಳ್ಳೋದಕ್ಕೆ, ಅಬ್ಸರ್ವ್ ಮಾಡೋದಕ್ಕೆ ಇವು ಬಿಡೋದಿಲ್ಲ. ನಾವೇನು ಜಂಕ್ ಫುಡ್ಡು, ತಂಪು ಪಾನೀಯಗಳನ್ನ ಏನು ಕುಡಿತೀವಲ್ಲ, ಕೋಕೋ ಕೋಲಾ, ಪೆಪ್ಸಿ ಆ ಥರದ್ದೆಲ್ಲ ಏನು ಕುಡಿತೀವಲ್ಲ, ಅವು ನಮ್ಮ ದೇಹಕ್ಕೆ ಕ್ಯಾಲ್ಶಿಯಂನ ಅಬ್ಸರ್ವ್ ಮಾಡ್ಕೊಳೋದಕ್ಕೆ ಅವು ಬಿಡೋದಿಲ್ಲ. ಹಾಗಾಗಿ ನಮಗೆ ಕ್ಯಾಲ್ಶಿಯಂನ ನಮ್ಮ ದೇಹಕ್ಕೆ ಚೆನ್ನಾಗಿ ಸಿಗಬೇಕು ಅಂದರೆ ನಾವು ಕ್ಯಾಲ್ಶಿಯಂ ರಿಚ್ ಇರುವಂಥ ಆಹಾರಗಳನ್ನು, ಒಳ್ಳೆ ಪೋಷಕಾಂಶ ಇರುವಂತಹ ವೆಜಿಟೇಬಲ್ಸು, ತರಕಾರಿ ಇದನ್ನೆಲ್ಲ ನಾವು ತಿಂದಾಗ ನಾವು ಯಾವುದೇ ಕಾರಣಕ್ಕೂ ಜಂಕ್ ಫುಡ್ಡು, ತಂಪು ಪಾನೀಯಗಳನ್ನು ಅವನ್ನೆಲ್ಲ ತೊಗೊಬಾರ್ದು. ಅವನ್ನೆಲ್ಲ ಆದಷ್ಟು ನಾವು ಅವಾಯ್ಡ್ ಮಾಡಬೇಕು. ಅದರಿಂದ ನಾವು ಎಷ್ಟು ದೂರ ಇರ್ತೀವೋ ಅಷ್ಟು ನಮ್ಮ ಆರೋಗ್ಯಕ್ಕೆ ಚೆನ್ನಾಗಿರುತ್ತೆ. ನಮ್ಮ ಆರೋಗ್ಯ, ನಮ್ಮ ಎಲುಬುಗಳು ಚೆನ್ನಾಗಿರಬೇಕು ಅಂದರೆ, ನಮ್ಮ ಮೂಳೆಗಳ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ, ನಮ್ಮ ದೇಹದಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಆಗಬೇಕು ಅಂದರೆ ನಾವು ಒಳ್ಳೆಯ ಪೋಷಕಾಂಶ ಇರುವಂಥ ಆಹಾರಗಳನ್ನ ತಿನ್ನಬೇಕು. ಆಗ ನಮ್ಮ ಆರೋಗ್ಯಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಮಗೆ ಆ ಥರ ಮಂಡಿ ನೋವು ಆ ಥರದ್ದೆಲ್ಲ ಬರೋದಿಲ್ಲ. ನಮ್ಮ ಎಲುಬುಗಳು ಅವಾಗ ಸ್ಟ್ರಾಂಗ್ ಆಗುತ್ತೆ. ಅದ್ರ ಜೊತೆಗೆ ನಮ್ಮ ದೇಹದ ತೂಕನೂ ಸಹ ಕಡಿಮೆ ಆಗಬೇಕು. ನಮ್ಮ ದೇಹದ ತೂಕ ಜಾಸ್ತಿ ಆದರೆ ಆಟೋಮೆಟಿಕ್ಕಾಗಿ ಕಾಲು ನೋವು, ಮಂಡಿ ನೋವು ಬರುತ್ತೆ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು, ಯಾರಿಗೆಲ್ಲ ವೆಯ್ಟ್ ಜಾಸ್ತಿ ಇರ್ತಾರಲ್ವ ಅವರೆಲ್ಲ ಆಲ್ಮೋಸ್ಟ್ ಆಲ್ ಕಾಲು ನೋವು, ಮಂಡಿ ನೋವು ಅವರಿಗೆ ಇದ್ದೇ ಇರುತ್ತೆ. ಸೊ ಇದನ್ನೆಲ್ಲ ನಾವು ಫಾಲೋ ಮಾಡೋದ್ರಿಂದ ನಮ್ಮ ಕಾಲು ನೋವು, ಮಂಡಿ ನೋವು ಕಮ್ಮಿ ಆಗುತ್ತೆ. ಫಸ್ಟು ವೆಯ್ಟ್ ಲಾಸ್ ಮಾಡ್ಕೊಳ್ಳಿ. ಹಾಗೆ ಒಳ್ಳೆಯ ಪೋಷಕಾಂಶ ಇರುವಂತಹ, ಕ್ಯಾಲ್ಶಿಯಂ ರಿಚ್ ಇರುವಂಥ ಆಹಾರಗಳನ್ನು ನೀವು ತಿಂತಾ ಬನ್ನಿ, ನಿಮಗೆ ಗೊತ್ತಾಗುತ್ತೆ. ಸೊ ನಿಮ್ಮ ಮಂಡಿ ನೋವಲ್ಲಿ ಎಷ್ಟು ಬದಲಾವಣೆ ಆಗಿದೆ ಅಂತ ಹೇಳ್ಬಿಟ್ಟು. ಮತ್ತು ನಾನು ಫಸ್ಟೇ ಹೇಳಿದಂಗೆ ಮಂಡಿ ನೋವಲ್ಲಿ 4 ಸ್ಟೇಜಸ್ ಇರುತ್ತೆ. ಫಸ್ಟ್ನೇ ಸ್ಟೇಜು ಮತ್ತು ಸೆಕೆಂಡ್ನೇ ಸ್ಟೇಜು ಮತ್ತು ಥರ್ಡ್ನೇ ಸ್ಟೇಜಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ನಿಮಗೆ ಕೆಲವೊಂದು ಎಕ್ಸಸೈಸ್ಗಳು ಮಾಡೋದ್ರ ಮೂಲಕ ಆಗಿರ್ಬೋದು, ಕೆಲವೊಂದು ಸಣ್ಣ ಪುಟ್ಟ ಟ್ಯಾಬ್ಲೆಟ್ಸು, ಟಾನಿಕ್ಗಳು ಇವನ್ನೆಲ್ಲ ನೀವು ತೊಗೊಳೋದ್ರ ಮೂಲಕ ನೀವು ಅದನ್ನು ಕಂಟ್ರೋಲ್ ಮಾಡ್ಕೊಬೋದು. ಅದೇ ನಿಮ್ಮ ಮಂಡಿ ನೋವು 4ನೇ ಸ್ಟೇಜ್ ಏನಾದ್ರು ಹೋಗಿ ತಲುಪ್ತು ಅಂದರೆ ಆಗ ಯಾವುದೇ ಕಾರಣಕ್ಕೂ ಈ ಟ್ಯಾಬ್ಲೆಟ್ಸ್ ಎಲ್ಲ ವರ್ಕ್ ಆಗೋದಿಲ್ಲ. ನೀವು ಅವಾಗ ಸಿಸೇರಿಯನ್ ಮಾಡಿಸ್ಕೊಳ್ಳೇಬೇಕಾಗುತ್ತೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಮಂಡಿ ನೋವು ಜಾಸ್ತಿ ಆಗೋದಕ್ಕೆ ಬಿಡಬೇಡಿ. ನಿಮಗೆ ಸಣ್ಣ ಪ್ರಮಾಣದ
ತಕ್ಷಣದಲ್ಲೇ ಮಂಡಿ ನೋವು ಇದ್ದಾಗೆ ನೀವು ಹೋಗ್ಬಿಟ್ಟು ಒಂದು ಟ್ರೀಟ್ಮೆಂಟ್ನ ತೊಗೊಳೋದು ತುಂಬಾ ಮುಖ್ಯ. ನಿಮಗೆ ಮಂಡಿಯಲ್ಲಿ ಕಟ್ ಅಂತ ಸೌಂಡ್ ಬರ್ತಾ ಇತ್ತು ಅಂತ ಅಂದ್ಕೊಳ್ಳಿ, ಇಲ್ಲ ಅಂದರೆ ಇವಾಗ ಕೂರೋದಕ್ಕಾಗೋದಿಲ್ಲ, ಕೂತ್ರೆ ಮತ್ತೆ ಎದ್ದೇಳೋದಕ್ಕಾಗೋದಿಲ್ಲ, ಮತ್ತು ಓಡಾಡೋದಕ್ಕೆ ಆಗೋದಿಲ್ಲ, ಕಾಲು ತುಂಬ ಮಂಡಿ ತುಂಬ ಬೆಕ್ತ ಬರ್ತಾ ಇರೋದು, ಮತ್ತು ಮಂಡಿ ತುಂಬ ಭಾವ ಆಗ್ತಾ ಇರೋದು, ಈ ಥರ ಎಲ್ಲ ಆಗ್ತಾ ಇತ್ತು ಅಂದರೆ ನಿಮಗೆ ಮಂಡಿ ನೋವು ಬರ್ತಾ ಇದೆ, ಮಂಡಿ ನೋವು ತುಂಬ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ ಅಂತ ಹೇಳ್ಬಿಟ್ಟು ಅರ್ಥ. ನಿಮಗೆ ಮೆಟ್ಟಿಲು ಹತ್ತಕ್ಕಾಗ್ತಾ ಇಲ್ಲ ಅಂದರೆ ಈ ಥರ ಎಲ್ಲ ಸಿಚುವೇಶನ್ಸ್ ನಿಮಗೆ ನೀವು ಫೇಸ್ ಮಾಡ್ತಿದ್ದೀರಾ ಅಂತ ಅಂದಾಗ ನೀವು ಒಂದು ಟೈಮ್ ಹೋಗ್ಬಿಟ್ಟು ಡಾಕ್ಟರ್ ಹತ್ರ ತೋರಿಸ್ಕೊಳ್ಳೋದು ತುಂಬಾ ಬೆಟರು. ನಿಮ್ಮ ಮಂಡಿ ನೋವು ಆವಾಗ ಯಾವ ಸ್ಟೇಜಲ್ಲಿ ಇದೆ ಅಂತೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಆಗ ನೀವು ಅದಕ್ಕೆ ತಕ್ಕಂಗೆ ನೀವು ಟ್ರೀಟ್ಮೆಂಟನ್ನು ತೊಗೊಬೋದು. ತುಂಬ ಜಾಸ್ತಿ ಆದಮೇಲೆ ನೀವು ಹೋದರೆ ತುಂಬಾ ಕಷ್ಟ. ಸೊ ಅದಕ್ಕೋಸ್ಕರ ಮಂಡಿ ನೋವು ಕಡಿಮೆ ಇದ್ದಾಗೆ, ನಿಮಗೆ ನೋವು ಬರ್ತಾ ಇದ್ದಾಗೆ ನೀವು ಒಂದು ಸಲ ಹೋಗ್ಬಿಟ್ಟು ಡಾಕ್ಟ್ರನ್ನ ಭೇಟಿ ಮಾಡಿ. ಹಾಗೆ ನಿಮ್ಮ ಊಟದಲ್ಲಿ, ನಿಮ್ಮ ಆಹಾರದಲ್ಲಿ ನೀವು ಅರಿಶಿನ ಒಂದು ಸ್ವಲ್ಪ ಜಾಸ್ತಿ ಯೂಸ್ ಮಾಡೋದ್ರಿಂದನೂ ಮಂಡಿ ನೋವು ಕಡಿಮೆ ಆಗುತ್ತೆ. ಮತ್ತು ನಾನು ಹೇಳಿದಂತಹ ಕ್ಯಾಲ್ಸಿಯಂ ರಿಚ್ ಇರುವ ಆಹಾರನೂ ತೊಗೊಳ್ಳಿ. ಹಾಗೆ ನಿಮ್ಮ ಅಡುಗೆಯಲ್ಲಿ ಸ್ವಲ್ಪ ಅರಿಶಿನ ಯೂಸ್ ಮಾಡ್ತಾ ಬನ್ನಿ. ಇದರಿಂದನೂ ಕೂಡ ಮಂಡಿ ನೋವು ಕಮ್ಮಿ ಆಗ್ತಾ ಹೋಗುತ್ತೆ. ಆದಷ್ಟು ಸ್ವಲ್ಪ ಸಣ್ಣ ಪುಟ್ಟ ಎಕ್ಸಸೈಸ್ ಮಾಡಿ, ಸ್ವಲ್ಪ ನಿಧಾನಕ್ಕೆ ವಾಕ್ ಮಾಡೋದು ಅದನ್ನೆಲ್ಲ ಮಾಡ್ತಾ ಬನ್ನಿ. ನಿಮಗೆ ಯಾವಾಗ ವಾಕ್ ಮಾಡೋಕ್ಕೂ ಆಗಲ್ಲ, ಆ ಥರ ನೋವು ಯಾವಾಗ ನಿಮಗೆ ಕಾಣಿಸುತ್ತೆ ಆವಾಗ ನೀವು ನಿಮಗೆ ಮಂಡಿ ನೋವು ತುಂಬಾ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಅರ್ಥ. ಅಲ್ಲಿ ತನಕ ಮಂಡಿ ನೋವನ್ನ ಬಿಟ್ಕೊಂಬಿಡಿ. ಸಣ್ಣದಿದ್ದರಲ್ಲೇ ನಾವು ಬೇಗ ಹೋಗಿ ತೋರಿಸ್ಕೊಂಡ್ರೆ ಬೇಗನೆ ಹುಷಾರಾಗುತ್ತೆ. ಅದಕ್ಕೋಸ್ಕರ ಮಂಡಿ ನೋವು ಜಾಸ್ತಿ ಆಗೋ ತನಕ ಬಿಟ್ಕೊಂಬಿಡಿ. ಸಣ್ಣದರಲ್ಲೇ ಬೇಗ ಹೋಗ್ಬಿಟ್ಟು ಟ್ರೀಟ್ಮೆಂಟ್ ತಗೊಂಡು ಹುಷಾರಾಗಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಐ ಹೋಪ್ ಇವತ್ತಿನ ವಿಡಿಯೋದಲ್ಲಿ ನಾನು ಮಂಡಿ ನೋವು ಅಂದರೆ ಏನು, ಮಂಡಿ ನೋವಿನ ಲಕ್ಷಣಗಳು ಹೇಗಿರುತ್ತೆ, ಮಂಡಿ ನೋವು ಬಂದಾಗ ಏನು ಮಾಡಬೇಕು, ಮಂಡಿ ನೋವಿನಲ್ಲಿ ಎಷ್ಟು ಸ್ಟೇಜಸ್ ಎಲ್ಲ ಇರುತ್ತೆ, ಇದನ್ನೆಲ್ಲ ನಾನು ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೀನಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಒಂದು ಒಳ್ಳೊಳ್ಳೆ ವೀಡಿಯೋಸ್ಗೋಸ್ಕರ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.